ಬನ್ನೇರುಘಟ್ಟ ಪ್ರಾಣಿ ಪಾಲಕನ ಮೇಲೆ ಇದೀಗ ಚಿರತೆ ಅಟ್ಯಾಕ್ ಮಾಡಿದೆ. ಅದು ಕೂಡ ಚಿರತೆಗೆ ಕೇಸ್ ಸ್ವಚ್ಛತೆ ಮಾಡುವಂತಹ ಸಂದರ್ಭದಲ್ಲಿ ಚಿರತೆ ಅಟ್ಯಾಕ್ ಮಾಡಿರುವಂತದ್ದು. ಎಂದಿನಂತೆ ಬೆಳಗ್ಗೆ ಇವತ್ತು 8 ಕೇಜ್ ಸ್ವಚ್ಛಗೊಳಿಸಿದಾಗ ದಾಳಿ ಮಾಡಿದೆ ಚಿರತೆ. ಚಿರತೆ ಪ್ರಾಣಿ ಸಂರಕ್ಷಣಾ ಸಿಬ್ಬಂದಿ ಶಾಂತಪ್ಪ ದಾಳಿಗೆ ಒಳಗಾಗಿರುವಂತಹ ವ್ಯಕ್ತಿ. ಮುಖ ಮತ್ತು ಕತ್ತಿನ ಭಾಗದಲ್ಲಿ ಪರ್ಚಿ ಗಾಯಗೊಳಿಸಿದೆ ಚಿರತೆ. ತಕ್ಷಣ ಎಚ್ಚೆತ್ತು ಶಾಂತಪ್ಪನ ರಕ್ಷಿಸಿದ್ದಾರೆ ಅಲ್ಲಿರುವಂತಹ ಸಹೋದ್ಯೋಗಿಗಳು. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಡೆದಿರುವಂತಹ ಘಟನೆ ಇದು. ಪುನರ್ವಸತಿ ಕೇಂದ್ರ. ಘಟನಾ ಸ್ಥಳಕ್ಕೆ ಬನ್ನೇರುಘಟ್ಟ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಮುಖ ಮತ್ತು ಕತ್ತಿನ ಭಾಗದಲ್ಲಿ ಪರ್ಚಿ ಗಾಯಗೊಳಿಸಿದೆ ಚಿರತೆ. ಬನ್ನೇರುಘಟ್ಟ ಅರಣ್ಯ ಭಾಗ ಏನಿದೆ ಇಲ್ಲಿ ನಡೆದಿರುವಂತಹ ಘಟನೆ ಇದು. ಬನ್ನೇರುಘಟ್ಟ ಪ್ರಾಣಿ ಪಾಲಕನ ಮೇಲೆ ಚಿರತೆ ಎಗರಿ ಅಟ್ಯಾಕ್ ಮಾಡಿದೆ. ಇವತ್ತು ಬೆಳಗ್ಗೆ 8 ಎಂದಿನಂತೆ ಬೆಳಗ್ಗೆ 8:30 ಅವರು ಕೇಜ್ ಕ್ಲೀನ್ ಮಾಡಬೇಕು ಅಂತ ಹೇಳಿ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ದಿಢೀರಾಗಿ ಈ ಒಂದು ಚಿರತೆ ಅಟ್ಯಾಕ್ ಮಾಡಿದೆ. ಚಿರತೆ ಪ್ರಾಣಿ ಸಂರಕ್ಷಣಾ ಸಿಬ್ಬಂದಿ ಶಾಂತಪ್ಪ ದಾಳಿಗೆ ಒಳಗಾಗಿರುವಂತಹ ವ್ಯಕ್ತಿ ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. ಕೈ ಹಾಗೂ ಕತ್ತಿನ ಭಾಗಕ್ಕೂ ಕೂಡ ಮುಖ ಹಾಗೂ ಕತ್ತಿನ ಭಾಗ ಕೂಡ ಅಟ್ಯಾಕ್ ಮಾಡಿರುವಂಥದ್ದು. ಶಾಂತಪ್ಪ ಅಂತ ಎಮ್ಎಲ್ ಕೀಪರ್ 20 ವರ್ಷದಿಂದ ನಮ್ಮ ಬನ್ನೇರುಘಟ್ಟ ರೆಸ್ಕ್ಯೂ ಸೆಂಟರ್ದಲ್ಲಿ ಬಯಲಜಿಕಲ್ ಪಾರ್ಕ್ ರೆಸ್ಕ್ಯೂ ಸೆಂಟರ್ದಲ್ಲಿ ಕೆಲಸ ಮಾಡ್ತಾ ಇದ್ದ. ಇವತ್ತು ತನ್ನ ಕೆಲಸಕ್ಕೆ 8 ಹೋದಾಗ ಅಚಾನಕ್ಕಾಗಿ ಅಲ್ಲಿ ಕೇಜ್ ಕ್ಲೀನ್ ಮಾಡ್ಬೇಕಾದ್ರೆ ಒಂದು ಕಿಟಕಿಯಿಂದ ಕೈ ಹಾಕಿ ಚಿರತೆ ಪರ್ಚಿದೆ. ಅದನ್ನು ಕೂಡಲೇ ಜಿಗಣಿ ವಿಜಯಶ್ರೀ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಡಾಕ್ಟರ್ ಕಡೆ ಟ್ರೀಟ್ಮೆಂಟ್ ಮಾಡಿಸಿದಾಗ ಮೈನರ್ ಇಂಜುರಿ ಅಂತ ಹೇಳಿದ್ದಾರೆ. ಟ್ರೀಟ್ಮೆಂಟ್ ನಡೀತಾ ಇದೆ. ಏನು ಔಟ್ ಆಫ್ ಡೇಂಜರ್ ಅಲ್ಲ ಸರ್? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೋಡ್ತಾ ಇದೀವಿ ಇಲ್ಲಿ ಈ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕು ಅಥವಾ ಈ ಭಾಗದಲ್ಲಿ ಪ್ರಾಣಿಗಳನ್ನ ಸಾಕಿರ್ತಾರೆ. ಅದರಲ್ಲೂ ಕೂಡ ಅದಕ್ಕೆ ಒಂದು ಸ್ವಲ್ಪ ಯಾವ ರೀತಿ ಇರಬೇಕು ಹೇಗೆ ಅಂತ ಹೇಳಿ ಅದಕ್ಕೂ ಸ್ವಲ್ಪ ಗೈಡ್ ಮಾಡಿರ್ತಾರೆ ಅಂತ ಅನ್ಸುತ್ತೆ. ಎಲ್ಲೋ ಕೂಡ ಟ್ರೈನಿಂಗ್ ಆಗಿರುತ್ತೆ. ಆದ್ರೂ ಕೂಡ ದಿಢೀರಾಗಿ ಈ ಚಿರತೆ ಅಟ್ಯಾಕ್ ಮಾಡಿರುವಂತದ್ದು. ಸದ್ಯಕ್ಕೆ ಇದು ಹೇಗಾಯ್ತು, ಅದಾದ ನಂತರ ಇವ್ರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಅಟ್ಯಾಕ್ಗೆ ಒಳಗಾಗಿರುವಂತವರ ಪರಿಸ್ಥಿತಿ? ರೋಶಿನಿ, ಇದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಒಳಗಡೆ ಬರುವಂತಹ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಒಳಗಡೆ ಒಂದು ಪ್ರಾಣಿಗಳ ಪುನರ್ವಸತಿ ಕೇಂದ್ರ ಅಂತ ಹೇಳ್ತಾರೆ. ಏನಂತಂದ್ರೆ ಗಾಯಗಳು ಒಳಗಾಗಿರುವಂತಹ ಪ್ರಾಣಿಗಳನ್ನ ಇಲ್ಲಿ ತಂದು ಪುನರ್ವಸತಿ ಮಾಡಿ ಅದನ್ನ ರೆಸ್ಕ್ಯೂ ಸೆಂಟರ್ ಅಂತಾನು ಕರೀತಾರೆ ಇಂಗ್ಲಿಷ್ ಅಲ್ಲಿ. ಅದನ್ನ ಪ್ರಾಣಿಗಳನ್ನ ಅದಕ್ಕೆ ಒಂದು ವಸತಿಯನ್ನ ಕಲ್ಪಿಸಿ ಅದನ್ನ ರೆಡಿ ಮಾಡಿ ಅದನ್ನ ಬಿಡುವಂತದ್ದು ಒಂದು ಕೇಂದ್ರ. ಈ ಕೇಂದ್ರದಲ್ಲಿ ಯಥಾಸ್ಥಿತಿಯಾಗಿ ಶಾಂತಪ್ಪ ಅನ್ನೋಂಥವರು 20 ವರ್ಷ ಸರ್ವಿಸ್ ಆಗಿರ್ತದೆ ಅವ್ರಿಗೆ. ಅಂತವರು ಏನ್ ಮಾಡ್ತಾರೆ, ದಿನಂಪ್ರತಿ ಮಾಡುವಂತ ಕೆಲಸದ ರೀತಿಯಲ್ಲಿ ಒಂದು ಆ ಬೋನು ಮತ್ತೆ ಆ ಕೇಜ್ ಅನ್ನ ಸ್ವಚ್ಛಗೊಳಿಸೋದಕ್ಕೆ ಹೋದಂತ ಸಂದರ್ಭದಲ್ಲಿ ಚಿರತೆ ಏನ್ ಮಾಡುತ್ತೆ, ಆಚೆಗೆ ಕೈ ಇಟ್ಟು ಆತನ ಆ ಒಂದು ದವಡೆ ಮತ್ತೆ ಬಾಯಿ ಪಕ್ಕದಲ್ಲಿ ಮತ್ತೆ ಹಿಂಬದಿ ಕತ್ತಿಗೆ ಪರ್ಚದಂತ ಸಂದರ್ಭದಲ್ಲಿ ಪಕ್ಕದಲ್ಲೇ ಇದ್ದಂತಹ ಸಹೋದ್ಯೋಗಿಗಳು ಅದನ್ನ ಗಮನಿಸಿ ಚಿರತೆಯಿಂದ ಆತನನ್ನ ರಕ್ಷಿಸಿ ಏನು ಆಸ್ಪತ್ರೆಗೆ ಕರ್ಕೊಂಡ್ಬಂದು ಚಿಕಿತ್ಸೆಗೆ ಒಳಪಡಿಸ್ತಾರೆ. ಬಹುಶಃ ಈ ಕೆಲ ಚಿರತೆಗಳು ಏನಾಗ್ತವೆ, ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಅಲ್ಲಿ ಸಾಕಿರುವಂತಹ ಚಿರತೆಗಳು ಸಾಮಾನ್ಯವಾಗಿ ಪ್ರಾಣಿ ಪಾಲಕರ ಮೇಲೆ ಅಟ್ಯಾಕ್ ಗಳನ್ನ ಮಾಡೋದಿಲ್ಲ. ಯಾಕಂದ್ರೆ ಅದಕ್ಕೆ ಚಿಕ್ಕ ಇದರಿಂದಾನು ಅವ್ರ ಪರಿಚಯ ಇರುತ್ತೆ. ಆದ್ರೆ ಇದೆಲ್ಲೋ ಬೇರೆ ಚಿರತೆ ಅಂತಾನೆ ಹೇಳಲಾಗ್ತಾ ಇದೆ. ಬಟ್ ಈಗ ಅಧಿಕಾರಿಗಳು ಬಂದು ಅವರನ್ನ ಆಸ್ಪತ್ರೆಗೆ ಸೇರಿಸಿ ಇನ್ನೊಂದು 2 ದಿವಸ ಅವರನ್ನ ಚಿಕಿತ್ಸೆಗೆ ಒಳಪಡಿಸಿ ಆಮೇಲೆ ಬಿಡುಗಡೆ ಹೊರಗಡೆ ಕರ್ತಾರಂತ ಮಾತನ್ನ ಹೇಳ್ತಾ ಇದ್ದಾರೆ ರೋಶಿ. ಎಸ್, ಥ್ಯಾಂಕ್ ಯು ಮುನ್ರಾಜು, ನೀವೆಲ್ಲ ಮಾಹಿತಿಗಾಗಿ.